ಹೊಸಂಗಡಿಯಲ್ಲಿ ಪ್ರಮುಖ ಶಾಲೆಯಾಗಿ ಕಾರ್ಯಾಚರಿಸುತ್ತಿರುವ ಪೀಸ್ ಕ್ರಿಯೇಟಿವ್ ಶಾಲಾ ಕ್ರೀಡೋತ್ಸವಕ್ಕೆ ಅದ್ದೂರಿಯ ಚಾಲನೆ ದೊರಕಿತು. ಈ ಸಂದರ್ಭ ವಿಶೇಷವಾಗಿ ಸಜ್ಜುಗೊಳಿಸಲಾದ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳ ಪಥಸಂಚಲನ ನಡೆಯಿತು. ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಹಾಗೂ ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ವಿದ್ಯಾರ್ಥಿ ನಾಯಕರಿಂದ ಧ್ವಜವಂದನೆ ಸ್ವೀಕರಿಸಿದರು. 2 ದಿನಗಳಲ್ಲಾಗಿ ನಡೆಯುವ ಕ್ರೀಡೋತ್ಸವ ಶನಿವಾರ ಸಮಾಪ್ತಿಗೊಳ್ಳಲಿದೆ. ಗುರುವಾರದಂದು ಜೆಕೆಜಿಯಿಂದ 2ನೇ ತರಗತಿ ತನಕ ವಿದ್ಯಾರ್ಥಿಗಳ ಆಟೋಟ ಸ್ಪರ್ಧೆಗಳು ನಡೆಯಿತು. ಶನಿವಾರದಂದು 3ರಿಂದ 6ನೇ ತರಗತಿವರೆಗಿನ ಆಟೋಟ ಸ್ಪರ್ಧೆಗಳು ನಡೆಯಲಿದೆ. ಬುಧವಾರ ಸಂಜೆ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಆಯೋಜಿಸಲಾದ ಕ್ರೀಡೋತ್ಸವವು ಆರೋಗ್ಯಕರ ಸ್ಪರ್ಧೆಯನ್ನು ಉತ್ತೇಜಿಸುವ ಹಾಗೂ ಸಮತೋಲಿತ ಅಭಿವೃದ್ಧಿಯನ್ನು ಒದಗಿಸುವ ಹೆಸರಾಂತ ಕಾರ್ಯಕ್ರಮವಾಗಿ ಗುರುತಿಸಿಕೊಂಡಿತು. ವಿದ್ಯಾರ್ಥಿಗಳು ತಮ್ಮ ಕ್ರೀಡಾಶಕ್ತಿಯನ್ನು, ಕೌಶಲ್ಯಗಳನ್ನು ಪ್ರದರ್ಶಿಸಲು ಹಾಗೂ ಪ್ರೇರಣೆಯ ಮೂಲಕ ಉತ್ತಮ ಸಾಧನೆಗಳನ್ನು ಸಾಧಿಸಲು ಸಜ್ಜಾಗಿರುವುದು ಕಂಡುಬಂತು. ಹನೀಫ್ ಅರಿಮಲ, ಕುಂಜತ್ತೂರು ಪೀಸ್ ಅಧ್ಯಾಪಕರಾದ ಪ್ರವೀಣ್, ಜುನೈದಾ, ಮೊಹಮ್ಮದ್ ಮನಾಫ್, ಯೂಸುಫ್, ಅಕೌಂಟ್ ಮ್ಯಾನೇಜರ್ ಮಹಮ್ಮದ್ ಕಲ್ಲಾಡಿ ಮೊದಲಾದವರು ಬಹುಮಾನ ವಿತರಿಸಿದರು. And you can utilize this day to make very fruitful for your prosperous life. You know the speciality of this day. The Central Board of Secondary Education, especially we follow the syllabus of CBSE. Not only about CBSE, every curriculum has many kinds of activities. We say curricular activities. Under that curricular activities, there are co-curricular activities as well as extracurricular activities. Students, do you know about co-curricular activities? Those activities are really related to about the subjects what we learn inside the classroom. Whatever the main subjects are there, we do so many activities like poem recitation, story writing, storytelling. ರೋಶನಿ, ರಹಮತ್, ಫಹದ್ ಮೊದಲಾದವರು ನೇತೃತ್ವ ನೀಡಿದರು. ರೆಹಮಾನುದ್ದಿ ಅವರ ವಿ4 ನ್ಯೂಸ್ ಮಂಜೇಶ್ವರ.